ನಮಸ್ಕಾರ ಅಶ್ವವೇಗ ಡಿಜಿಟಲ್ಗೆ ಸ್ವಾಗತ. ನಾನು ಡಯನಾ ಕೂರ್ಗ್. ಅಧಿವೇಶನದ ಆರಂಭಕ್ಕೂ ಮೊದಲು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಸುವರ್ಣಸೌಧದಲ್ಲಿ ಅನುಭವ ಮಂಟಪದ ತೈಲವರ್ಣದ ಚಿತ್ರವನ್ನ ಅನಾವರಣ ಮಾಡಿದ್ರು. ಬೆಳಗ್ಗೆ 10:30ಕ್ಕೆ ಉದ್ಘಾಟನೆಯ ಬಳಿಕ ಅಧಿವೇಶನ ಕೂಡ ಆರಂಭವಾಯಿತು. ವಿಶ್ವದ ಮೊದಲ ಸಂಸತ್ತು ಅನುಭವ ಮಂಟಪ ಎನ್ನುವುದು ಬಿಂಬಿಸುವಂತಹ ತೈಲ ಚಿತ್ರ ಇದಾಗಿದೆ. ಈ ಮಂಟಪ 20 ಅಡಿ ಅಗಲ 10 ಅಡಿ ಉದ್ದದ ಬೃಹತ್ ಚಿತ್ರವಾಗಿದ್ದು ಮೊದಲ ಮಹಡಿಯ ವಿಧಾನಸಭೆ ಪ್ರವೇಶದ ದ್ವಾರದ ಪಕ್ಕದಲ್ಲಿ ಕಾಣಸಿಗುತ್ತೆ. ಶೂನ್ಯ ಪೀಠದ ಅಧ್ಯಕ್ಷ ಅಲ್ಲಮಪ್ರಭು ನೇತೃತ್ವದಲ್ಲಿ ಸಭೆಯ ಮಾದರಿಯ ಚಿತ್ರ ಇದಾಗಿದ್ದು ವಿಶ್ವಗುರು ಬಸವಣ್ಣ, ಅಕ್ಕಮಹಾದೇವಿ ಸೇರಿ ಎಲ್ಲ ಶರಣರು ಭಾಗಿಯಾಗಿರುವ ಚಿತ್ರ ಅನಾವರಣಗೊಂಡಿದೆ. ಸಿಎಂ ಸಿದ್ದರಾಮಯ್ಯ ಸರ್ಕಾರಕ್ಕೆ ಇದು ಅಗ್ನಿ ಪರೀಕ್ಷೆ ಅಂತಾನೆ ಹೇಳಬಹುದು. ಸರಣಿ ಹೋರಾಟಗಳ ಇತಿಹಾಸ ಹೊಂದಿರುವ ಬೆಳಗಾವಿಯಲ್ಲಿ ಸಿದ್ದು ಸರ್ಕಾರದ 2ನೇ ಅಧಿವೇಶನ ಇದು. ಬೆಳಗಾವಿ ಅಧಿವೇಶನದಲ್ಲಿ ಆಡಳಿತ ಪಕ್ಷವನ್ನ ಕಟ್ಟಿಹಾಕೋದಕ್ಕೆ ವಿಪಕ್ಷ ಬಿಜೆಪಿ ಜೆಡಿಎಸ್ ಸನ್ನದ್ಧತೆಯಲ್ಲಿದ್ರು. ಎಚ್ಡಿಕೆ, ಬೊಮ್ಮಾಯಿ, ಕಾರಜೋಳ ಸೇರಿ ಹಲವು ಸದನ ಶೂರರು ಕೊರತೆಯನ್ನು ಕೂಡ ಇಲ್ಲಿ ಕಾಡ್ತಾ ಇದೆ. ಆದ್ರೂ ಕೂಡ ಜಂಟಿ ಹೋರಾಟದ ಮೂಲಕ ಆಡಳಿತ ಕಾಂಗ್ರೆಸ್ ವೈಫಲ್ಯಗಳ ವಿರುದ್ಧ ಹೋರಾಟಕ್ಕೆ ಸಜ್ಜಾಗಿದೆ. ಬೈ ಎಲೆಕ್ಷನ್ ಸೋತ ನಂತರ ಉಭಯ ಪಕ್ಷಗಳ ನಾಯಕರು ಮುಖಾಮುಖಿ ಆಗೇ ಇರಲಿಲ್ಲ. ಈಗ ಬೆಳಗಾವಿ ಅಧಿವೇಶನ ಬಂದಿದೆ. ಸದನದ ಒಳಗೂ ಹೊರಗೂ ಹೋರಾಟಕ್ಕೆ ಸಜ್ಜಾಗಬೇಕಾಗಿದ್ದ ಮೈತ್ರಿ ಪಡೆ ಆ ಸೋಲಿನ ಮುಖಭಂಗದಿಂದ ಹೊರಗೆ ಬಂದಿಲ್ಲ ಅಂತ ಹೇಳಬಹುದು. ಸದನದಲ್ಲಿ ಹೇಗೆ ಹೋರಾಟ ಮಾಡಬೇಕು, ಸರ್ಕಾರವನ್ನ ಹೇಗೆ ಕಟ್ಟಿ ಹಾಕಬೇಕು, ಇದ್ಯಾವುದ್ರ ಬಗ್ಗೆ ಕೂಡ ತೀರ್ಮಾನಿಸಿಲ್ಲ. ಇಂಟ್ರೆಸ್ಟಿಂಗ್ ಅಂದ್ರೆ ಸರ್ಕಾರದ ವಿರುದ್ಧ ಬೇಕಾದಷ್ಟು ಅಸ್ತ್ರಗಳಿವೆ. ಸರ್ಕಾರದ ವಿರುದ್ಧ ಮುಡಾ ಹಗರಣ ಇದೆ. ಈ ಸಂಬಂಧ ಇಡಿ, ಲೋಕಾಯುಕ್ತ ತನಿಖೆ ಆಗ್ತಾ ಇದೆ. ಪ್ರಕರಣ ನೇರವಾಗಿ ಸಿಎಂ ಕುಟುಂಬಕ್ಕೆ ಸಿಲುಕೊಂಡಿದೆ. ಇನ್ನು ವಕ್ಫ್ನಿಂದ ರೈತರು ಮತ್ತು ದೇವಾಲಯಗಳಿಗೆ ಜಾರಿಯಾದ ನೋಟಿಸ್ ದೊಡ್ಡ ಸಂಚಲನವನ್ನೇ ಸೃಷ್ಟಿ ಮಾಡಿದೆ. ಇತ್ತ ಬಳ್ಳಾರಿ ಜಿಲ್ಲಾಸ್ಪತ್ರೆಯಲ್ಲಿ ಬಾಣಂತಿಯರ ಸಾವಿನ ಸರಣಿ ರಾಜ್ಯವನ್ನೇ ತಲೆತೆಗಿಸುವಂತೆ ಮಾಡಿದೆ. ಯಥಾ ಪ್ರಕಾರ ಗ್ಯಾರಂಟಿಗಳ ಅನುಷ್ಠಾನದಲ್ಲಿ ಲೋಪದ ಜೊತೆಗೆ ಅಭಿವೃದ್ಧಿ ಕೂಡ ಸಂಪೂರ್ಣವಾಗಿ ಕುಸಿದಿದೆ ಅನ್ನೋದು ಕಾಂಗ್ರೆಸ್ನ ಶಾಸಕರೇ ಹೇಳ್ಕೊಳ್ತಾ ಇದ್ದಾರೆ. ಇನ್ನು ಈ ಮಹದಾಯಿ, ಕೃಷ್ಣ ಮೇಲ್ದಂಡೆ ಯೋಜನೆ ಯಾವುದೇ ಸರ್ಕಾರವಿದ್ರೂ ಅಷ್ಟೇ ಚರ್ಚೆ ಆಗತ್ತೆ, ಕೆಲಸ ಆಗಲ್ಲ. ಬೆಳಗಾವಿ ನಗರ ಪೊಲೀಸ್ ಆಯುಕ್ತ ಎಡ ಮಾರ್ಟಿನ್ ನೇತೃತ್ವದಲ್ಲಿ ಬಿಗಿ ಪೊಲೀಸ್ ಭದ್ರತೆ ಕೂಡ ಯೋಜನೆ ಮಾಡಲಾಗಿದೆ. 6,000 ಪೊಲೀಸರ ನಿಯೋಜನೆ ಮಾಡಲಾಗಿದ್ದು ಕಮಿಷನರ್ಗೆ 7 ಎಸ್ಪಿ ದರ್ಜೆಯ ಅಧಿಕಾರಿಗಳು, 12 ಹೆಚ್ಚುವರಿ ಎಸ್ಪಿಗಳು ಸಾಥ್ ಕೂಡ ನೀಡಲಿದ್ದಾರೆ. ಅಷ್ಟೇ ಅಲ್ಲದೆ 43 ಡಿವೈಎಸ್ಪಿ, 123 ಪಿಐ, 255 ಪಿಎಸ್ಐ, 3,515 ಪೊಲೀಸ್ ಕಾನ್ಸ್ಟೇಬಲ್, 200 ವುಮನ್ ಪಿಸಿಗಳು, 53 ಕೆಎಸ್ಆರ್ಪಿ, 18 ಡಿಆರ್ ತುಕಡಿ, 1 ಗರುಡ, 300 ಬಾಡಿ ವಾರ್ನ್ ಕ್ಯಾಮೆರಾ ಸಿಬ್ಬಂದಿ ಕೂಡ ನಿಯೋಜನೆ ಮಾಡಲಾಗಿದೆ. ಒಟ್ಟು 6,023 ಪೊಲೀಸ್ ಸಿಬ್ಬಂದಿ ಈ ಅಧಿವೇಶನದ ಭದ್ರತೆಗೆ ನಿಯೋಜನೆ ಮಾಡಲಾಗಿದೆ. ಈ ಅಧಿವೇಶನದ ಬಗ್ಗೆ ನಿಮ್ಗೆ ಏನಾದರೂ ಎಕ್ಸ್ಪೆಕ್ಟೇಷನ್ಸ್ ಇದೆಯಾ? ಇದ್ರೆ ಕಾಮೆಂಟ್ ಮಾಡಿ. ನೋಡ್ತಾ ಇರಿ ಅಶ್ವವೇಗ ಡಿಜಿಟಲ್. ಅಶ್ವವೇಗ ಇಂಗ್ಲಿಷ್ ನ್ಯೂಸ್ coming soon. Your channel, your voice, your trust.